ಸ್ಪರ್ಧಿಗಳ ಕುಟುಂಬ ಸದಸ್ಯರ ನಿರ್ಧಾರವೇ ಫೈನಲ್. ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗೋದು ಫಿಕ್ಸ್ ಆಯ್ತು. ಬಿಗ್ ಬಾಸ್ ಕನ್ನಡ 12ರ ಫ್ಯಾಮಿಲಿ ವೀಕ್ ವಿಶೇಷತೆ ಏನಂದ್ರೆ ಕಂಟೆಸ್ಟೆಂಟ್ ಗಳ ಕುಟುಂಬದ ಸದಸ್ಯರು ಮನೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು. ಈ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಅತಿ ಹೆಚ್ಚು ಆಯ್ಕೆಯಾಗಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಹಾಗಾದ್ರೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಅಂತೆ ಹೌದಾ? ಬಿಗ್ ಬಾಸ್ ನಲ್ಲಿ ಫ್ಯಾಮಿಲಿ ವೀಕ್ ಚಾಲ್ತಿಯಲ್ಲಿದೆ. ರಾಶಿಕಾ, ಸೂರಜ್, ಧನುಷ್, ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಕುಟುಂಬಸ್ಥರು ದೊಡ್ಡ ಮನೆಗೆ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿದ್ದಾಗಿದೆ. ವಿಶೇಷ ಅಂತಂದ್ರೆ ಮುಂದಿನ ಕ್ಯಾಪ್ಟನ್ ಯಾರಾಗಲಿದ್ದಾರೆ ಅನ್ನೋದು ಸ್ಪರ್ಧಿಗಳ ಕುಟುಂಬ ಸದಸ್ಯರ ಆಯ್ಕೆ ಮೇಲಿದೆ. ಸಾಮಾನ್ಯವಾಗಿ ಕ್ಯಾಪ್ಟನ್ ಆಯ್ಕೆಗೆ ಟಾಸ್ಕ್ಗಳು ಅಥವಾ ಸ್ಪರ್ಧಿಗಳ ಮತದಾನ ನಡೆಯುತ್ತದೆ. ಆದರೆ ಈ ಬಾರಿ ಸ್ಪರ್ಧಿಗಳ ಕುಟುಂಬದ ಸದಸ್ಯರು ಮನೆಗೆ ಬಂದು ಮುಂದಿನ ವಾರದ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡುವ ಅವಕಾಶವನ್ನ ಪಡೆದಿದ್ದಾರೆ. ಪ್ರತಿ ಕುಟುಂಬ ಸದಸ್ಯರು ಒಬ್ಬ ಸ್ಪರ್ಧಿಯ ಫೋಟೋವನ್ನ ಆಯ್ಕೆ ಮಾಡಿ ಬೋರ್ಡ್ ನಲ್ಲಿ ಇರಿಸುತ್ತಾರೆ. ಅತಿ ಫೋಟೋಗಳನ್ನ ಪಡೆದವರು ಕ್ಯಾಪ್ಟನ್ ಆಗ್ತಾರಂತೆ. ಹೌದು, ಮನೆಗೆ ಆಗಮಿಸಿರುವ ರಾಶಿಕಾ, ಸೂರಜ್ ಹಾಗೂ ಧನುಷ್ ಕುಟುಂಬದವರು ಬೋರ್ಡ್ ಬಳಿ ಬಂದು ತಮ್ಮವರನ್ನ ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರ ಪೈಕಿ ತಾವು ಈ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ನೋಡ ಬಯಸುವ ಒಬ್ಬರನ್ನ ಘೋಷಿಸಬೇಕು ಅಂತ ಬಿಗ್ ಬಾಸ್ ಹೇಳಿದ್ರು. ಇದರಂತೆ ರಾಶಿಕಾ ಸಹೋದರ ಸೂರಜ್ ಅವರ ಹೆಸರು ಕೂಡ ಘೋಷಣೆ ಮಾಡಿದ್ರು. ನಾನು ಸೂರಜ್ ಅವರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಮಾಡ್ತೇನೆ. ಅವರು ಕಳೆದ ವಾರ ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ರು. ಆದರೆ ಕೊನೆಯಲ್ಲಿ ಅವರಿಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಇತ್ತು. ಅಷ್ಟೆಲ್ಲ ಎಫರ್ಟ್ ಹಾಕಿದ್ರು. ಹಾಗಾಗಿ ಈ ಬಾರಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳ್ತಿದ್ದಾರೆ. ಇನ್ನು ಸೂರಜ್ ಅಕ್ಕ ಅಶ್ವಿನಿ ಗೌಡ ಅವರನ್ನ ಆಯ್ಕೆ ಮಾಡಿ ಟಾಸ್ಕ್ ಗಳಲ್ಲಿ ಅಶ್ವಿನಿ ಅವರು ಆಡಿರುವ ರೀತಿ ಅವರು 100% ಕೊಟ್ಟಿರುವುದು ಮತ್ತು ಮುಂಚೆಗೆ ಹೋಲಿಕೆ ಮಾಡಿದ್ರೆ ಟಾಸ್ಕ್ ಗಳಲ್ಲಿ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಹಾಗಾಗಿ ಅಶ್ವಿನಿ ಮ್ಯಾಮ್ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಧನುಷ್ ಅವರ ತಾಯಿ ಗಿಲ್ಲಿಯನ್ನ ಆಯ್ಕೆ ಮಾಡಿ ನನಗೆ ಅಶ್ವಿನಿ ಕೂಡ ಇಷ್ಟ, ಆದ್ರೆ ಗಿಲ್ಲಿ ಸ್ವಲ್ಪ ಜಾಸ್ತಿನೇ ಇಷ್ಟ. ಅವರ ಕಾಮಿಡಿ ನನಗೆ ತುಂಬಾನೇ ಇಷ್ಟ. ಹಾಗಾಗಿ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅಂತ ಹೇಳಿದ್ರು. ಈ ಪ್ರಕಾರ ಗಿಲ್ಲಿಗೆ 1 ವೋಟ್ ಬಿದ್ದಿದೆ. ಆದರೆ ಲೈವ್ ಅಪ್ಡೇಟ್ ಪ್ರಕಾರ ಗಿಲ್ಲಿಗೆ 4 ವೋಟ್ ಬಿದ್ದಿದೆ. ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು? ಕಮೆಂಟ್ ಮಾಡಿ ತಿಳಿಸಿ.